ಆಳಮಗ ಚೆನ್ನ ಹೋಗಿ ಗೌಡ್ರ ಮುಂದೆ ಹೇಳಿದ್ರಿ. ಅವಾಗ ದೈವ ಯಾವ ಹೊನ್ನುಟ್ಟಿಗೆ ಅಂಕನಗೌಡ ನನ್ನಪ್ಪ ಮಾಳಿಂಗರಾಯಾಗ ಬಣ್ಣದ ವಾರಕೋಲಿ ಹಿಡಿದು ಹೊಡಿಲಕ್ಕತ್ತ ಚರ್ಮದ ವಾರಕೋಲಿ ಹಾಕೊಂಡು ಬಂದಾನ್ರಿ. ಎಲ್ಲಿ ಹೊಡಿತಾನೆ ರಗತ ಜಿಗಿಲಕ್ಕತ್ತಿ ರಗತ ಎಲ್ಲಿ ಹೊಡಿತಾನ ಮಾಳಿಂಗರಾಯ ಅಲ್ಲಿ ಜಿಗಿಲಕ್ಕಂತ ರಗತ. ನನ್ನಪ್ಪ ಮಾಳಿಂಗರಾಯ ಗುರುವಿನ ಧ್ಯಾನದೊಳಗಿದ್ದ ಅವನಿಗೆ ಪೆಟ್ಟು ಹತ್ತಿಲ್ಲವು. ಯಾವ ಹೊನ್ನುಟ್ಟಿಗೆ ಅಂಕನಗೌಡರು ಬಡದಿರ್ತಕ್ಕಂತ ಬೆಟ್ಟ ಅವನ ಮಡದಿ ಶಿವಲಿಂಗಮ್ಮ ಹತ್ಲಾಕುತ್ತ ಶಿವಲಿಂಗಮ್ಮಗೆ ಹೋಗಿ ಮುಟ್ಟಿದ್ದು. ಇಲ್ಲಿ ಮಾಳಿಂಗರಾಯಾಗ ಹೊನ್ನೊಟ್ಟಿಗೆ ಅಂಕನಗೌಡ ಹೊಡಿತಿದ್ದಾರೆ. ಶಿವಲಿಂಗಮ್ಮ ಅಂಗಳದಾಗ ಉಳ್ಳಾಡಿ ಅಳ್ತಿದ್ರು. ಮನ್ಯಾಗ ಉಳ್ಳಾಡಿ ನೋಡಿ ಊರಾನ ಜನ ಓಡಿ ಬಂದ್ರು. ಅವಾಗ ಯಾವ ಹೊನ್ನೊಟ್ಟಿಗೆ ಅಂಕನಗೌಡ ಮನೆಗೆ ಹೋದ ಟೈಮ್ದವ್ರು ಶಿವಲಿಂಗಮ್ಮ ಮೆತ್ತಗಾಗಿ ಮಕ್ಕೊಂಡಿದ್ದು. ಅವಾಗ ಗಡ್ಡ ತುಟಿ ಹಿಡಿದು ಕೇಳ್ತಾನೆ ಅಂಕನಗೌಡ. ಅವಳನ್ನು ತುಟಿ ಮಾಡಿ ಅವ ಹಾಲುಗಾಲವನಿಗೆ ಅವು ಯಾಕೆ ಮಾಡಿದ್ವಿ ಹಿಂಗ ಮನೆಗೆ ಅಂದ್ರೆ ಸಾಯದೊಳಗ ಹೊಡಿದು ಇನ್ನೊಂದು ಸ್ವಲ್ಪ ಜೀವ ಹೋಗ್ಬಿಟ್ಟಾರ. ಹೊಡಿದಂದ್ರೆ ಸಾರಾಮ್ ಇರ್ತಿದ್ದಿ ಅಡಜೀವ ಯಾಕೆ ಮಾಡಿಬಿಟ್ಟು ಹೋಂದಳಕಿ ಯಾರಿಗೆ ಪತಿದೇವರಿಗೆ. ಅವಾಗ ಯಾವ ಹೊನ್ನೊಟ್ಟಿಗೆ ಅಂಕನಗೌಡಗ ಅರಗೊಟ್ಟಾಯ್ತು. ಅವಾಗ ಮಾಳಿಂಗರಾಯನ ಹುಡುಕೊಂತ ಎಲ್ಲಿಗೆ ಹೊಂಟ. ಎಲ್ಲಿ ಉಮದಿ ಭೂಮಿ ಒಳಗೆ ಹೋಯ್ದ. ಮಾಳಿಂಗರಾಯನ ಹುಡುಕೊಂತ ಉಮದಿ ಭೂಮಿ ಒಳಗೆ ಹೋಗಿ ಉಮದಿ ಭೂಮಿ ಒಳಗೆ ಮಾಳಿಂಗರಾಯನ ಪಾದ ಸಾಕ್ಷಾತ್ ಕೈಲಾಸದಿಂದ ಕೊರವಂಜಿ ಇಳದ ಬಂದಲ್ರಿ. ನನಗ ಯಾವ ಕೊರವಂಜಿ ಇಳದ ಬಂದ ಟೈಮ್ದಾಗ ಕೊರವಂಜಿ ಇಳದ ಬಂದ ಸಕುನ ಹೇಳದ ಟೈಮ್ದಾಗ ಉಮದಿ ಭೂಮಿ ಒಳಗೆ ಹೋಗಿ ಗುರುವೇ ನೀನು ಅನ್ನುವಂತ ನನಗೆ ಗುರ್ತು ಹತ್ತಲಿಲ್ಲ. ನಿನ್ನ ಬಡದಿದ ನನ್ನ ತಪ್ಪಾಗೈತಿ, ನನ್ನ ಸಂತಾನ ಫಲ ದೊರಕಿಸ್ಕೊಡ ಅಂತ ಹೇಳಿ ಕಾರಿಕ ಬಂಡಾರ ಅಲ್ಲಿ ಮಾಳಿಂಗರಾಯನ ಪಾದ ಹಿಡಿದಕ್ಕಾಗಿ ಮಾಳಿಂಗರಾಯ ತಲೆಮ್ಯಾಗ ಹಚ್ಚಿಟ್ಟ ಕಾರಿಕ ಭಂಡಾರ ಕೊಟ್ಟು ಮೊದಲು ಹುಟ್ಟಿದ ಮೊದಲು ನನ್ನ ಮಠಕ್ಕೆ ಬಿಡ್ಬೇಕಂತ ಹೇಳಿ ಹೊನ್ನೊಟ್ಟಿಗೆ ಅಂಕನಗೌಡಗ ಮಾತು ಕೊಟ್ಟ. ಯಾರು ಇದು ಭಂಡಾರದಿಂದ ನಿಮ್ಮ ಬಸವಲ್ಲಿ ಏನೋ ಕೆಲಸ ಇಲ್ಲ. ಅದೇ ಕ್ವಾಣೂರು ಮಠಕ್ಕೆ ಬರುವಂತ ಟೈಮ್ದೊಳಗ ಮುತ್ಯ ಮಾಳಿಂಗರಾಯ ಭಂಡಾರ ಹೊಡೆದು ಕಂಬಳಿ ಹಾಸಿ ಹೊಡಿಲಾಕ ಅಲ್ಲಿಯೂ ನಿಮ್ಮ ಬಸಮತಿ ಏನು ಕೆಲಸ ಇಲ್ಲ. ಇದು ಭಂಡಾರ ಮಹಿಮೆ ಅದ.